ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ್? ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ. ನಾನು ಕೂಡ ಆರಾಮಿದ್ದೀನಿ ರೀ. ಬರ್ರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗನ್ನ ಶುರು ಮಾಡೋಣ ರೀ. ಫ್ರೆಂಡ್ಸ್, ಇವತ್ತು ನೋಡಿರಿ ಹುಡುಗರು ಶಾಲೆಗೆ ಹೊಂಟಿದ್ರು ರೀ. ಸೊ ನಾವು ಮದರ್ಸಕ್ಕೆ ಹೋಗಿ ಬಂದು ಈಗ ನಮ್ಮ ಸುಮ್ಮವ್ರಿಗೆ ಒಂದು ಸ್ವಲ್ಪ ಶಾಲೆ ಅರ್ಬಿ ಇಲ್ಲಲ್ರಿ, ಕಲರ್ ಈಗ ಅವ್ರಿಗೆ ಹೊಲಸ ಮಠ ಅಂದ್ರೆ ಕಲರ್ ಅರ್ಬಿನ ಹಾಕ್ಕೊಂಡು ಹೋಗೋದ್ರೆ ನಮ್ಮ ಮಲ್ಲಿಕಂತರೂ ಸಿಕ್ಕಾಪಟ್ಟೆ ಜಗಳ ತೆಗೆದುಬಿಟ್ಟಾನ್ರಿ. ಯಾಕಂದ್ರೆ ನಿನ್ನೆ ಹೋಗಿ ಬಂದು ಅವಂಗೆ ಪಜೀತಿ ಆಗಿಬಿಟ್ಟೈತ್ರಿ. ಅಷ್ಟು ದೂರ ದಾರಿ, ಭಾಳ ದೂರ ಆಕೈತ್ರಿ ಅದು. ಮ್ಯಾಕ್ಲ್ ಬಸ್ ಸ್ಟ್ಯಾಂಡ್ ತನಕನೂ ನಾವು ನಡಿಬೇಕ್ರಿ. ಅಲ್ಲಿ 1 ಕಿಲೋಮೀಟ್ರಷ್ಟು ದಾರಿ ಆಗ್ತೈತ್ರಿ. ಅಷ್ಟು ಹುಡುಗರು ನಡಿಬೇಕಂದ್ರೆ ಭಾಳ ತ್ರಾಸನ ಆಗ್ತೈತ್ರಿ. ಅದ್ರ ಸಂಬಂಧ ಅವ ನಿನ್ನೆ ಒಂದಿನ ಹೋಗಿ ಬಂದು ಏನಾಗೋದು ಆಗ್ಬಿಟ್ಟಾನ್ರಿ. ಇವತ್ತು ಜಗಳ ತಕ್ಕೊಂಡು ನಿಂತು ಬಿಟ್ಟಾನ್ರಿ, ನಾ ಹೋಗಂಗಿಲ್ಲ ಅಂತಂದೆ. ಈಗ ಏನೇನೋ ರಂಬಿಸಿ ರೆಡಿ ಮಾಡಾಕತ್ತಾಳ್ರಿ ನಮ್ಮ ಅಪ್ಪ. ಈಗ ನಮ್ಮ ಸುಮ್ಮು, ಆಮೇಲೆ ಸಮೀರ್, ತಶು ಎಲ್ಲರೂ ರೆಡಿಯಾಗಿ ಹೊಂಟಾರ್ರಿ. ಆಮೇಲೆ ನಮ್ಮ ಮಾಹುಬ್ಬಿ ಆಮೇಲೆ ತನ್ನು ಮೊದಲೇನ ಹೋಗ್ಯಾರ್ರಿ. ಯಾಕಂದ್ರೆ ಅವರು ಒಂದು ಸ್ವಲ್ಪ ದೊಡ್ಡ ಕ್ಲಾಸ್ ಆಗ್ತೈತಲ್ರಿ, ಅವ್ರು ಜಲ್ದಿನ ಹೋಗ್ಯಾರ. ಈಗ ನೋಡ್ರಿ ಇವ್ರಂತರೂ ರೆಡಿ ಆದ್ರೆ ನಮ್ಮ ಮಲ್ಲಿಕ್ ಒಬ್ಬ ಈಗ ಉಳ್ದಾನ್ರಿ, ಅವಂಗೂ ರೆಡಿ ಮಾಡಾಕತ್ತಾರ್ರಿ ನಮ್ಮಪ್ಪ. ಈಗ ಅವನು ರೆಡಿ ಆದ್ನಂದ್ರೆ ಈಗ ಹೋಗ್ತಾರ್ರಿ ಅವರು ಶಾಲೆಗೆ. ಈಗ ಅವ್ರು ಹೋದ್ಮೇಲೆ ನಾನು ಕೂಡ ಈಗ ಊರಿಗೆ ಹೋಗ್ಬೇಕಂತಂದು ಅಂದ್ಕೊಂಡೇನ್ರಿ. ಈಗ ಯಾಕಂದ್ರೆ ಸ್ವಲ್ಪ ನಂದು 2 ದಿನ ಆತ್ರಿ ಇಲ್ಲೇ ವಸ್ತಿ ಆಗ್ಬಿಟ್ಟೇನ್ರಿ. ಮತ್ತು ಅಲ್ಲಿನೂ ಊಟದ ತ್ರಾಸ ಆಗ್ತೈತ್ರಿ. ಅದ್ರ ಸಂಬಂಧ ಮತ್ತೆ ನಾನು ಹೋದ್ರಾಯ್ತು ಅಂತಂದು ಈಗ ನಮ್ಮ ಸುಮ್ಮ ಮುಂದೆ ಹೇಳಿದ್ರೆ ಅವಳು ಶಾಲೆಗೂ ಹೋಗಂಗಿಲ್ಲ, ಅವ್ಳಿಗೇನು ಹೇಳೇನಿಲ್ರಿ. ಸುಮ್ಮನೆ ಹೋಗ್ಬಾರ್ಮ, ನಾನು ಇರ್ತೀನಿ ಅಂತಂದು ರಂಬಿಸಿ ಈಗ ಕಳ್ಸಾಗತ್ತೇನ್ರಿ. ಈಗ ನಮ್ಮ ಅಮ್ಮ ಕರ್ಕೊಂಡು ಹೊಂಟಾರ್ರಿ. ಯಾಕಂದ್ರೆ ದೂರಿನ ಶಾಲೆ ಆಗ್ತೈತಲ್ರಿ, ಅದಕ್ಕೆ ಗಾಡ್ಯಾಗ ಬಿಟ್ಟು ಬರಾಕಂತಂದು ಹೊಂಟಾರ್ರಿ. ಮನ್ಯಾಗಿದ್ರೆ ಬಿಟ್ಟು ಬರ್ತಾರ್ರಿ, ಇಲ್ಲಿಗ್ರೆ ನಡ್ಕೊತಾನೆ ಹೋಗೋದ್ರಿ. ಈಗ ನೋಡ್ರಿ ಅವರು ಹುಡುಗರೆಲ್ಲ ಹೋದ್ಮೇಲೆ ಒಂದು ಸ್ವಲ್ಪ ಊರಿಗೆ ಹೋಗ್ಬೇಕಂತಂದು ಅಂದ್ಕೊಂಡೆ ರೀ. ಅಂದ್ಕೊಂಡು ಅಷ್ಟನಾಗ ಬಾರ್ಬಿ ಅಂತರೂ ಸಿಕ್ಕಾಪಟ್ಟೆ ಇದ್ದು ರೀ. ಫ್ರೆಂಡ್ಸ ನೋಡ್ರಿ, ನಳ ಬಂದಿದ್ದುರಪ್ಪ. ನಳ ಎಲ್ಲ ಬಂದಾಗ ಒಂದು ಸ್ವಲ್ಪ ಅದೇ ಎಲ್ಲ ನೀರು ತುಂಬಿ ಎಲ್ಲ ತೊಳೆದು ರೀ ಹೊರಗಡೆದು ಅರ್ಬಿ ಎಲ್ಲ ನೋಡ್ರಿ ಒಣ ಹಾಕಿರಿ ಎಲ್ಲ ಕಡೆ ಅರ್ಬಿ. ಸೊ ಈಗೆಲ್ಲ ಕಸನೆಲ್ಲ ಮಾಡ್ಕೊಂಡ್ಯಾರ, ಎಲ್ಲ ಎಷ್ಟು ಸ್ವಚ್ಛ ಆತ್ರಿ. ನನ್ನ ಅರ್ಬಿ ತೊಳೆದಾವು. ಇದು ನೋಡ್ರಿ ಹೆಂಗೆ ಬೀಳಾಗತ್ತೆ ನೀರಿನ ಕಲಿ ಎಲ್ಲ. ಈಗ ಇದು ನೋಡ್ರಿ ಒರೆಸ್ಕೊಂಡು ಹೋಗೇನಿ. ಈಗ ಊರಿಗೆ ಹೋಗ್ಬೇಕಪ್ಪ ನಾನು ಕೂಡ. ಈಗೆಲ್ಲ ಕೆಲಸ ಮುಗಿಸ್ಕೊಂಡಿರಪ್ಪ, ಕಸನೆಲ್ಲ ಮಾಡಿದೆ ಎಲ್ಲ. ಮತ್ತು ನೀರು ಬಂದಿದ್ವಿ ರೀ, ನೀರು ತುಂಬಿದ್ವಿ. ಆಮೇಲೆ ಅರ್ಬಿ ಹೋಗಿದ್ವಿ. ಅರ್ಬಿ ಅಂತೂ ಸಿಕ್ಕಾಪಟ್ಟೆ ಇದ್ವಿ ರೀ. ಅರ್ಬಿ ಸಲುವಾಗಿ ನಾನು ಊರಿಗೆ ಹೋಗೋದು ನಿಂತ್ಕೊಂಡೆ ರೀ. ಮತ್ತು ಸುಮ್ಮನು ಬಿಡಾಕತ್ತಿದ್ದಿಲ್ಲ ರೀ ನಂಗೆ. ಮತ್ತು ಅಕ್ಕಿಗೂ ಶಾಲೆಗೆ ಕಳಿಸಿದ್ವಿ. ಎಲ್ಲ ಹುಡುಗರು ಹೋಗ್ಯಾರ, ಎಲ್ಲ ಖಾಲಿ ನೋಡ್ರಿ ಮನೆಯೆಲ್ಲ. ಈಗ ನಾನು ಕೂಡ ಊರಿಗೆ ರೆಡಿ ಆಗ್ತೇನೆ ರೀ ಹೋಗೋಕೆ. ಟೈಮ್ 3 ದಿನದ ಹೊತ್ತಾಗೈತೆ ರೀ. ನಾನು ಇಲ್ಲೇ ಬಂದಿದ್ದೆ. ಅಲ್ಲಿನೂ ಊಟದ ತ್ರಾಸ ಆಕೈತ್ರಿ. ಇಲ್ಲೇ ಇದ್ರೆ ಇಲ್ಲಿನೂ ನೋಡ್ಕೋಬೇಕು, ಆಮೇಲೆ ಅಲ್ಲಿದ್ದು ನೋಡ್ಬೇಕಂದ್ರೆ ಆಗಂಗೆ ಇಲ್ರಿ. ಇನ್ನೂ ಕೆಲಸ ಅವೆಲ್ಲ ಬಿಟ್ಟು ಬಂದುಬಿಟ್ಟೇನೆ ರೀ ನಾನು ಕೂಡ ಅಲ್ಲಿ. ಈಗ ಸ್ವಲ್ಪ ರೆಡಿಯಾಗಿ ಫಟಾಫಟ್ ಅಂತಂದು ಹೋಗ್ತೀನಿ ರೀ. ಜಾಗ ಎಲ್ಲ ಮಾಡಬೇಕು. ಇನ್ನು ಅಡುಗೆ ಎಲ್ಲ ಏನಿಲ್ಲ ರೀ, ನಾವು ಹಬ್ಬ ಮಾಡ್ಕೊತಾಳ್ರಿ. ನಾವು ಬೆಳಿಗ್ಗೆ ಅಂತ ಹೋಗ್ಬಿಟ್ಟು ನಾಷ್ಟ ಮಾಡಿದ್ವಿ. ಹುಡುಗರು ಕೂಡ ಮದ್ರಸಕ್ಕೆ ಹೋಗಿ ಬಂದು ಸ್ವಲ್ಪ ನಾಷ್ಟ ಮಾಡ್ಕೊಂಡು ಅವರು ಹೋದ್ರು. ನಾವು ಅದನ್ನ ನಾಷ್ಟ ಮಾಡ್ಕೊಂಡು ಕೆಲಸ ಹೊರಗಿಂದ ಮಾಡ್ಕೊಂಡ್ವಿ. ಹೊರಗಿನ ಕೆಲಸನೇ ಈಗ ಹೊತ್ತಾಗೈತೆ ನೋಡ್ರಿ. ಆಗಲೇ ಟೈಮ್ ನೋಡ್ರಿ, ಒಂದು 12ಕ್ಕೆ 10 ನಿಮಿಷ ಕಮ್ಮಿ ಐತ್ರಿ. ಸಾರಿ 12:10 ಆಗೈತೆ ರೀ ಟೈಮು. ಈಗ ಹೋಗ್ಬಿಡ್ತೇನೆ ರೀ. 2 ಗಂಟೆ ಅಂದ್ರೆ ಒಬ್ಬಳೇ ಆಗಿರ್ತೇನೆ ರೀ ನಾನು ಕೂಡ. ಫೈನಲಿ ನೋಡ್ರಿಪ್ಪ, ನಾನಂತರೂ ರೆಡಿ ಆದರೆ ಜಳಕ ಎಲ್ಲ ಮಾಡಿ ಮತ್ತು ಡ್ರೆಸ್ ಬರುವಾಗ ಏನು ಉಟ್ಕೊಂಡು ಬಂದಿದ್ದೆ ಅದೇ ಡ್ರೆಸ್ ಹಾಕ್ಕೊಂಡಿದ್ದೀನಿ ರೀ. ಸೊ ನಮ್ಮಪ್ಪ ಆಮೇಲೆ ಅಮ್ಮ ಈಗ ಕುಂತಿದ್ದಾರೆ ರೀ. ಅಪ್ಪನೂ ಎಲ್ಲಿ ಹೊರಗಡೆ ಹೋಗಿದ್ರು, ಅವ್ರಿಗೂ ಮತ್ತು ಕರೆ ಕಳಿಸಿ ಈಗ ರೆಡಿ ಆಗೇನಿ ರೀ. ಈಗ ಹೋಗೋದಷ್ಟೇ ಬಾಕಿ. ಹುಡುಗರು ಬರೋ ತನಕ ಅಂದ್ರೆ ಹೋಗಿಬಿಡ್ಬೇಕ್ರಿ. ಟೈಮು ಭಾಳ ಆಗೈತ್ರಿ ಈಗ. ಸೊ ನೋಡ್ರಿ, ಈಗ ಒಂದು ಸ್ವಲ್ಪ ಅದನ್ನು ಅಡಿಕೆ ಗಿಡ ಹತ್ರಲ್ಲೇ ಅದು ಅಮ್ಮನ ಊರಿಂದ ತೊಗೊಂಡು ಬಂದಿದ್ವಿ ರೀ. ಅದನ್ನ ನಮ್ಮ ಅಪ್ಪಗೆ ಇಲ್ಲಿ ಹಚ್ಕೊಳಕ್ಕೆ ಜಾಗ ಇರ್ಲಾರ್ದಕ್ಕೆ ಮತ್ತೆ ತೊಗೊಂಡು ಹೋಗಿ ಅಂದಿದ್ದಕ್ಕೆ ಮತ್ತು ಅಲ್ಲೇ ನಮ್ಮ ರೂಮ್ ಹತ್ರ ಹಚ್ಚಿದ್ರಾತಂತಂದು ತೊಗೊಂಡಾಗತ್ತೀವಿ ರೀ ಈಗ. ಫ್ರೆಂಡ್ಸ್ ನೋಡಿರಿ, ಈಗ ರೆಡಿ ಆದ್ರಿ. ನಾನಂತರ ಸ್ವಲ್ಪ ಎಲ್ಲ ಹಾಕ್ಕೊಂಡೆ ರೀ. ಈಗ ಹೊಂಟೇವ್ರಿ ಊರಿಗೆ. ಅಮ್ಮ ಅಪ್ಪ ಎಲ್ಲ ಕರ್ಕೊಂಡು ಹೊಂಟೇನ್ರಿ. ಅಮ್ಮ ಅಪ್ಪಗೆ ಸುಮ್ಮನೆ ಇರ್ತಾಳೆಲ್ಲ ಗೊತ್ತಿಲ್ಲ ರೀ ನನಗೂ. ಈಗ ಬಂದ ಮೇಲೆ ಗೊತ್ತಾಕೈತ್ರಿ. ಸಂಜೆ ಮುಂದೆ ಫೋನ್ ಹಚ್ಚಿದ್ರೆ ಗೊತ್ತಾಕೈತ್ರಿ ಏನು ಅನ್ನೋದು. ಅಪ್ಪ ನೋಡ್ರಿ ರೆಡಿ ಆಗತ್ತಾರ.
ನೋಡ್ರಿ ಮನೆಯಿಂದ ಈಗ ನಮ್ಮ ಮಾಮ ಗಾಡ್ಯಾಗ ತಂದು ಬಿಟ್ರಿ. ನಾನು ಅರ್ಧ ದಾರಿ ಮಠ ನಾನು ಅಪ್ಪ ನಡ್ಕೊತ ಬಂದ್ವಿ. ಮತ್ತು ಅಮ್ಮಗಂತೂ ಸ್ವಲ್ಪ ನಡ್ಯಾಕೆ ಆಗಂಗಿಲ್ಲ ಅಲ್ರಿ. ಅಮ್ಮಗೆ ಬಿಟ್ಟು ಬಂದು ಮತ್ತು ನಮಗೂ ಕರ್ಕೊಂಡು ಬಂದು ಇಲ್ಲಿ ಬಿಟ್ರಿ. ಬಸ್ ಸ್ಟ್ಯಾಂಡ್ ಹತ್ರ ಬಸ್ ಬಂದಿತ್ತು ರೀ. ಅದು ಬೆಂಚಾಳಿಗೆ ಹೋಗಿ ವಾಪಸ್ ಬರ್ಬೇಕಂದ್ರೆ 2.5 3 ತಾಸು ಆಕ್ಕೈತೆ ಅಂತಂದು ನಾವು ಕಟ್ಮಾದಾಗ ಬಂದುಬಿಟ್ರಿ. ಸೊ ಫೈನಲಿ ಬಂದ ಮೇಲೆ ಅಂತೂ ಇಲ್ಲೇ ನಾನ್ ಸ್ಟಾಪ್ ಬಸ್ ನಿಂತಿತ್ತು ರೀ, ಹುಬ್ಳಿ ಬಸ್. ಅದಕ್ಕೆ ಹತ್ತಿ ಬಿಟ್ಟಿವ್ರಿ ನಾವು. ಖಾಲಿನ ಐತ್ರಿ ಇವತ್ತು ಬಸ್ ಅಂತೂ. ಇಲ್ಲಿಕ್ರ ಹಾವೇರಿ ಹುಬ್ಬಳ್ಳಿ ಬಸ್ ಅಂತೂ ಸಿಕ್ಕಾಪಟ್ಟೆ ರಶ್ ಇರ್ತೈತೆ ರೀ ಇಲ್ಲೇ. ಏನೋ ಗೊತ್ತಿಲ್ಲ ರೀ, ಎಷ್ಟು ಬಸ್ ಬಿಟ್ರೂ ಭಾಳ ರಶ್ ಇರ್ತಾವ್ರಿ. ಇವತ್ತು ಖಾಲಿನೇ ಐತ್ರಿ. ಸೊ ನೋಡಿರಿ ಫ್ರೆಂಡ್ಸ್, ಅಮ್ಮ ನಾನು ಅಪ್ಪ ಅಂತೂ ಆ ಕಡೆ ಕುಂತಿದ್ದಾರೆ ರೀ. ಅಮ್ಮ ನಾನು ಒಂದು ಸೀಟ್ನಾಗ ಕುಂತಿದ್ವಿ ರೀ. ಖಾಲಿ ಇತ್ತಲ್ರಿ, ಎಲ್ಲಿ ಬೇಕು ಅಲ್ಲಿ ಕುಂತ್ಬಿಟ್ಟಿದ್ರಿ ನಾವು. ಹಂಗೆ ಸಲ ಈಗ ನೋಡ್ರಿ, ಹಂಗೆ ಮುಂದೆ ಹೋಗೋ ಮಟ ಅಂದ್ರೆ ಮಳೆ ಎಷ್ಟು ಜೋರಿತ್ತು. ಸೊ ಈಗ ಹೊಂಟೈತ್ರಿ ಬಸ್ನು. ಇಲ್ಲಿನೂ ಮಳೆ ಮಾಡಾಗೈತ್ರಿ. ಏನೋ ಬಸ್ ಮಳೆ ಬರ್ತೈತೋ ಏನೋ ಗೊತ್ತಿಲ್ಲ. ಈಗ ಮುಂದಂತೂ ಸಿಕ್ಕಾಪಟ್ಟೆ ಮಳೆ ಬಂದೈತ್ರಿ. ಹಂಗೆ ಸ್ಕಿಪ್ ಮಾಡಾರ್ದಂಗೆ ವೀಡಿಯೋಸ್ ನೋಡಿರಿ ಫ್ರೆಂಡ್ಸ, ಗೊತ್ತಾಗುತ್ತೆ. ಯಾಕಂದ್ರೆ ಒಂದು ಕಡೆ ಮಳೆ ಬಂದ್ರೆ ಒಂದು ಕಡೆ ಬಂದಿಲ್ಲ ರೀ ಮಳೆ. ಆ ಥರ ಮಳೆ ಬಂದೈತ್ರಿ ಇವತ್ತಂತ್ರ. ಅಂದ್ರೆ ಒಂದೊಂದು ಏರಿಯಾ ಹಿಂಗಿರ್ತಾವಲ್ರಿ ಹಂಗೆ. ಸೊ ಈಗ ನೋಡ್ರಿ ಹಾವೇರಿ ಬಿಡ್ತ್ರಪ್ಪ ಇಲ್ಲಿಂದ. ಈಗ ಈ ಕಡೆ ಒಂದು ಸ್ವಲ್ಪ ಮಳಿದು ಅಷ್ಟೇನಿಲ್ಲ ರೀ. ಏನು ಹೋದ್ಮೇಲೆ ಬರುತ್ತೆ ಏನೋ ಗೊತ್ತಿಲ್ಲ ರೀ. ಮಳೆನೂ ಮಾಡಾಗೈತೆ ರೀ. ಈಗ ನಾವು ಸಂಜೆ ಮುಂದೆ 6-6:30 ಸುಮಾರು ಈಗ ಹುಬ್ಳಿ ಮುಟ್ತೇವೆ ನೋಡ್ರಿ. ಈಗ ನಾವು ಬಿಟ್ರೆ ಈಗ ಟೈಮ್ ನೋಡಿದ್ರೆ ನಮ್ಗೆ 4 ಸುಮಾರು ಆಗೈತೆ ರೀ. ಅಂದ್ರೆ 4 ಸುಮಾರು 1.5 ತಾಸಿನ ದಾರಿ ಆಕೈತೆ ರೀ. 1.5 ತಾಸಿನ ದಾರಿ ಮಠ ಅಂದ್ರೆ ಮತ್ತು ಅವರು ಟಿಕೆಟ್ ಅದು ಇದು ಅಂತಂದು ಸ್ವಲ್ಪ ನಿಲ್ಲಿಸ್ತಾರೆ ರೀ. ನಾನ್ ಸ್ಟಾಪ್ ಅಂದ್ರೆ ನೋಡ್ರಿ, ಇಲ್ಲೇ ಬ್ರಿಡ್ಜ್ ಹತ್ರ, ಹಾವೇರಿ ಹತ್ರ ಒಂದು ಬ್ರಿಡ್ಜ್ ಐತ್ರಿ. ಆ ಬ್ರಿಡ್ಜ್ ಕೆಳಗಡೆ ಒಂದು ಸ್ವಲ್ಪ ನಿಲ್ಸಿದ್ರು ರೀ. ಅಂದ್ರೆ ಅವರು ಒಬ್ಬರ ಇರ್ತಾರೆ ರೀ ನಾನ್ ಸ್ಟಾಪ್ ಬಸ್ನಾಗ. ಅಂದ್ರೆ ಟಿಕೆಟ್ ತೆಗ್ಸೋರು ಅವರ, ಡ್ರೈವರ್ ಅವರ ರೀ. ಮತ್ತು ಇಲ್ಲೇ ಒಂದು ಸ್ವಲ್ಪ ನಿಲ್ಲಿಸಿ ಟಿಕೆಟ್ ಎಲ್ಲ ತೆಗ್ಸಿದ್ರು ರೀ. ಇಲ್ಲಿ ಕಡೆ ನೋಡಿರಿ, ನಾನು ಝೂಮ್ ಮಾಡಿ ತೋರಿಸಿದ್ದೀನಿ. ಸೊ ಮುಂದೆ ಒಂದು ಊರು ಐತೆ ಏನೋ ಗೊತ್ತಿಲ್ಲ ರೀ, ಹಳ್ಳಿ. ಆ ಸೈಡ್ ಅಂತೂ ಸಿಕ್ಕಾಪಟ್ಟೆ ಮಳೆ, ಅಷ್ಟು ಮಳೆ ಮಾಡಾಗಿತ್ತು ರೀ ಅಲ್ಲಿ. ಎಷ್ಟು ಆ ಮೋಡ ನೋಡ್ರಿ, ನೀವು ನೋಡ್ರಿ ಹೆಂಗಾಗೈತಿ. ಸೊ ಆ ಮೋಡ ನೋಡೇ ನನಗಂತೂ ಸಿಕ್ಕಾಪಟ್ಟೆ ಏನು ಗುಡುಗು ಸಿಡಿಲು ಬೀಳಾಕತ್ತಿದ್ರಪ್ಪ. ಅಷ್ಟು ಹೆದರಿಕೆ ಬರಾಕತ್ತೈತೆ ರೀ. ಸೊ ಎಷ್ಟಾಗೊಂಡು ಮಳೆ ಬಂತ್ರಿ ಅಲ್ಲಂತೂ. ಫುಲ್ ಜೋರಿತ್ತು ರೀ ಅಲ್ಲಿ ಮಳೆ. ಅಷ್ಟ್ರಾಗಂದ್ರೆ ಒಂದು 2 ಕಿಲೋಮೀಟ್ರ್ ಅಷ್ಟು ಇಲ್ಲೇ ಮಳೆ ಬಂತ್ರಿ. ಅಲ್ಲಿಂದ ಮುಂದೆ ರೋಡ್ನಾಗ ಹೋದ್ರೆ ಮತ್ತು ಅಲ್ಲಿ ಮಳೆ ಇಲ್ಲರಿ. ಆ ಥರ ಮಳಿದು ನೋಡ್ರಿ ಯಾವ್ಯಾವ ಥರ ಅವತಾರ ಐತಿ. ಸೊ ಮುಂದ್ಗಡೆ ಇಲ್ಲರಿ, ಹಿಂದೆ ಈ ಕಡೆ ಒಂದು ಇದ್ರಾಗ ಹಳ್ಳಿ ಊರಾಗ ಐತ್ರಿ. ಆಮೇಲೆ ಈ ಬಸ್ ನಾವು ಹತ್ತಿದ್ದು ಹೊಸದಂತ್ರಿ. ಏನು ಹೊಸದು ಏನೋ ಗೊತ್ತಿಲ್ಲರಿಪ್ಪ. ನಮ್ಮ ಅಪ್ಪ ಕುಂತಲ್ಲಿ ಅಂತೂ ಕಿಟಕಿ ಹತ್ರ ಸಿಕ್ಕಾಪಟ್ಟೆ ಮಳೆ ಸಿಡಿಯಾಕತ್ತೈತ್ರಿ. ಪಾಪ ಒಬ್ಬ ಅಣ್ಣನೂ ಇದ್ದಾರೆ. ಆ ಅಣ್ಣ ಈ ಕಡೆ ಬಂದು ಕೂತ್ಕೊಂಡ್ರಿ. ಆಮೇಲೆ ಅಲ್ಲಿ ಕೆಳಗಡೆ ಕದದ ಹತ್ರ ಅಂತೂ ಫುಲ್ ನೀರೆಲ್ಲ ಒಳಗಡೆ ಬಂದುಬಿಟ್ಟಿತ್ತು ರೀ ಬಸ್ಸಿನೊಳಗೆ. ಇವತ್ತು ಪಜಿತಿರಿ ಅಲ್ಲೇ ಬಸ್ನಾಗ ನಮ್ಮದು. ಪಾಪ ಒಂದು ಸೈಡ್ ಕಿಟಕಿ ಹತ್ರ ಕುಂತವರೆಲ್ಲ ಎಡಗಡೆ ಭಾಗಕ್ಕಂತೂ ಫುಲ್ ಎಲ್ಲರೂ ನಿಂತ್ಕೊಂಡು ಬಿಟ್ಟಿದ್ರು ರೀ ಮಳೆ ಹೋಗೋ ತನಕ. ಅಂದ್ರೆ ಮುಂದಿನ ರೋಡ್ ಬರೋ ತನಕ ಅಂದ್ರೆ. ಸೊ ಮುಂದಿನ ರೋಡ್ನಾಗ ನೋಡ್ರಿ ಈ ಥರ ಹೆಂಗೆ ಮಳೆ ಐತಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ಈ ಥರ ಕ್ಲೈಮೇಟ್ ಐತಿ. ನೋಡಿದ್ರೆ ವಿಚಿತ್ರ ಆಗ್ತೈತೆ ರೀ. ಜನ ಅಂತೂ ಸಿಕ್ಕಾಪಟ್ಟೆ ಹರ್ಯಾರ್ರಿ. ಮತ್ತು ಈಗ ನೋಡ್ರಿ, ಆ ಅಣ್ಣ ಮತ್ತು ಬಟ್ಟೆ ಎಲ್ಲ ತೆಗೆದು ಒಂದು ಸ್ವಲ್ಪ ಸೈಡಿಗೆ ಇಟ್ಟು ಈ ಕಡೆ ಮತ್ತು ನಮ್ಮ ಅಪ್ಪ ತಮ್ಮ ಜಾಗಕ್ಕೆ ತಾವು ಹೋಗಿ ಕೂತ್ಕೊಂಡ್ರಿ. ಇಲ್ಲಿಂದ ಮತ್ತು ಮುಂದೆ ಹೋಗೋ ತನಕ ಅಂದ್ರೆ ಅಲ್ಲಿನೂ ಕೂಡ ಮಳೆ ಮಾಡಾಗಿ ಅಲ್ಲಿನೂ ಸಿಕ್ಕಾಪಟ್ಟೆ ಸಿಡಿಲು ಗುಡುಗು ಎಲ್ಲ ಬೀಳಾಕತ್ತೈತ್ರಪ್ಪ. ಈಗ ಸೊ ನೋಡ್ರಿ ಫೈನಲಿ ನಾವು ಅಂದ್ರೆ ಇಲ್ಲಿ ಸೀದಾ ರೋಡ್ ಮಟ್ಟ ಹತ್ರ ಬಂದ್ವಿ ರೀ. ಈಗ ಬಸ್ ಇಲ್ಲಿಂದಂತೂ ಹೋಗೋದು ತಡ ಆಗಂಗಿಲ್ಲ ರೀ. ಯಾಕಂದ್ರೆ ನಾವು ಹೊಸೂರು ಬಸ್ ಸ್ಟ್ಯಾಂಡ್ ಇಳಿದು ಬಿಡ್ತೀವಲ್ರಿ ಮುಂದೆ. ಮತ್ತು ನಮ್ಗೆ ಹೊಸ ಬಸ್ ಸ್ಟ್ಯಾಂಡ್ ಹೋದ್ರೆ ಅಲ್ಲಿ ಆಟೋ ಬಾಡಿಗೆ ಭಾಳ ಕೇಳ್ತಾರೆ ರೀ. ಇಲ್ಲಾಂದರೆ ಪಟಕಿನ ಇಲ್ಲಿನೂ ಸಿಗ್ತಾವೆ ರೀ. ಆಮೇಲೆ ಅಲ್ಲಿ ಹೋದ್ರಂತೂ ಮತ್ತು ಹೊರಗಡೆ ನಾವು ರೋಡ್ ಹತ್ರ ಬರ್ತೈತೆ ರೀ. ಅಲ್ಲಿ ಸ್ಟ್ಯಾಂಡ್ದಾಗ ನಿಂತವ್ರೆಲ್ಲ ಸಿಕ್ಕಾಪಟ್ಟೆ ಬಾಡಿಗೆ ಅವೆಲ್ಲ ಕೇಳ್ತಿರ್ತಾರೆ ರೀ. ಸೊ ಅದ್ರ ಸಂಬಂಧ ಮತ್ತು ನಾವು ಹೊಸೂರಾಗ ಇಳ್ಕೊಂಡು ಮತ್ತು ಅಲ್ಲಿಂದ ಒಂದು ಆಟೋ ಮಾಡಿದ್ವಿ ರೀ. ಈಗ ನಾವಂತೂ ಕೋರಟ್ ಹತ್ರ ಇದ್ದೀವಿ ರೀ. ಅಂದರೆ ಇಲ್ಲಿಂದ ನಮ್ಗೆ ಭಾಳ ಸಮೀಪ ಆಗ್ತೈತೆ ರೀ ಹೊಸೂರಿಂದ, ಅಂದರೆ ನಮ್ಮದು ಏರಿಯಾ ಕಡೆ. ಸೊ ನೋಡಿರಿ ಫ್ರೆಂಡ್ಸ, ಫೈನಲಿ ನಾನಂತೂ ಊರಿಗೆ ಬಂದರೆ ನಮ್ಮ ಸುಮ್ಮು ಹೆಂಗಿರ್ತಾಳೋ ಏನೋ ಅಲ್ಲಿ ಊರಾಗ ಗೊತ್ತಿಲ್ಲ ರೀ. ಅದು ಚಿಂತೆ ಆಗಿಬಿಟ್ಟೈತಿ. ಮಕ್ಕಳಿದ್ದ ಮನ್ಯಾಗಂತೂ ಒಂಥರ ಬೃಂದಾವನ ಮನೆ ಇದ್ದಂಗೆ ರೀ. ಯಾಕಂದ್ರೆ ಮಕ್ಳು ಗದ್ದಲ, ಆಮೇಲೆ ಅವ್ರ ಚಿರಾಟ ಎಲ್ಲ ನೋಡೋಕ್ಕಾಗದೆ ಒದ್ರಾಡ್ಕೊತ ಇರ್ತಿದ್ವಿ ರೀ. ಈಗ ಅದ ಹುಡುಗರು ಇಲ್ಲ ಏನಿಲ್ಲ, ಬೇಸರ ಆಗ್ತೈತೆ ರೀ. ಈಗ ನೋಡ್ರಿ ಬಂದೆ ರೀ. ಬಂದು ಈಗ
ಒಂದು ಸ್ವಲ್ಪ ಅಡುಗೆ ಮಾಡಕ್ಕೆ ನಿಂತ್ಕೊಂಡೆ ಫ್ರೆಂಡ್ಸ. ಈಗ ಅಡುಗೆ ಅಂತೂ ಬಾಂಡೆ ಎಲ್ಲ ತಿಕ್ಕೊಂಡು ಬಂದೇರಿ. ಅಮ್ಮ ಅರ್ಬಿ ಮಡ್ಚಾಕತ್ತಾರೆ. ಯಾಕಂದ್ರೆ ಹೋಗೋ ದಿನ ಅರ್ಬಿ ಒಗ್ದಿದ್ದಲ್ರಿ, ಅವು ಒಣಗಿದ್ರು ಬರೋ ತನಕ ಅಂದ್ರೆ ನಮ್ಮ ಮನೆಯವ್ರು ತೆಗೆದಿದ್ರು ಇಟ್ಟಿದ್ರು. ಈಗ ನೋಡ್ರಿ ನಾನಂತರ ಇದು ಚೌಳಿಕಾಯಿ ಸೋಸಿದ್ದೀರಿ. ಚೌಳಿಕಾಯಿ ಸೋಸಿಗೆ ಅದನ್ನು ಪಲ್ಯ ಮಾಡಿದ್ರಾತ ಅಂತಂದು ಈಗ ನೋಡ್ರಿ ಪಲ್ಯ ಮಾಡಕ್ಕಂತಂದು ಇದೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ. ಫ್ರೈ ಅಂದ್ರೂ ಒಂದು ಸ್ವಲ್ಪ ಬಿಸಿ ಮಾಡ್ಬೇಕ್ರಿ. ಈಗ ಬಿಸಿ ಮಾಡಕ್ಕಂತಂದು ಒಂದು ಕಡಾಯಿ ಇಟ್ಟಿದ್ದೀನಿ ರೀ. ಫಸ್ಟಾಗಿ ನಾನು ಬಂದು ಒಂದು ಸ್ವಲ್ಪ ಗ್ಯಾಸಿನ ಕಟ್ಟಿ ಎಲ್ಲ ಸ್ವಚ್ಛ ಮಾಡಿಕೊಂಡು ಆಮೇಲೆ ಚಹಾ ಎಲ್ಲ ಮಾಡಿಕೊಟ್ಟೆ ರೀ. ಚಹಾ ಎಲ್ಲ ಮಾಡಿಕೊಟ್ಟು ಆಮೇಲೆ ಬಾಂಡೆ ಎಲ್ಲ ತಿಕ್ಕೊಂಡು ಬಂದು ಒಂದು ಸ್ವಲ್ಪ ಟಾಕ್ಯಾಗ ನೀರು ಇರಲಿಲ್ಲ ರೀ. ಟಾಕಿ ತಿಕ್ಕೊಂಡು ಬಂದು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಕೆಲಸ ಮಾಡಕ್ಕೆ ನಿಂತ್ಕೊಂಡೆ ರೀ. ಮನ್ಯಾಗಿಂದ ಕಸನೆಲ್ಲ ಮಾಡಿಕೊಂಡು, ಯಾಕಂದ್ರೆ ಎರಡು ದಿನ ಬಿಟ್ಟು ಹೋಗೇನಿ ರೀ. ಮನೆ ಒಂಥರ ಧೂಳಾಗಿರ್ತೈತೆ ರೀ. ಬಂದು ಮತ್ತು ಅವೆಲ್ಲ ಕೆಲಸ ಮಾಡ್ಬೇಕಲ್ರಿ, ಅದ್ರ ಸಂಬಂಧ. ಸೊ ಮಾಡಿಕೊಂಡು ನೋಡಿರಿ ಈಗ ಫೈನಲಿ ನಾನಂತರೂ ಚೌಳಿಕಾಯಿ ಪಲ್ಯ ಮಾಡಿದೆ ರೀ. ಸಿಂಪಲ್ಲಾಗಿ ಒಂದು ಕುಕ್ಕರ್ನಾಗ ಮಾಡಿಬಿಟ್ಟಾರೆ. ಈಗ ನೋಡ್ರಿ ಈಗ ಬ್ಯಾಳಿನೂ ಕುದಿಯಾಕಂತಂದು ಹಾಕಿದ್ದಾರೆ. ಸೊ ಬ್ಯಾಳಿನೂ ಕುದ್ದಿದವ್ರಿ. ಈಗ ತಿಳಿ ಸಾರು ಮಾಡಕ್ಕಂತಂದು ಟಮಾಟಿ ಆಮೇಲೆ ಕರಿಬೇವನ್ನ ತೆಗೆದಿಟ್ಟಿದ್ದೀನಿ ರೀ ಒಂದು ಸೈಡ್. ಕೊತ್ತಂಬರಿ ಆಮ್ಯಾಗ ಇದಕ್ಕೆ ಒಂದು ಸ್ವಲ್ಪ ಮಸಾಲೆ ಎಲ್ಲ ತೀರ್ಕೊಂಡಿರೋ ಒಣದು ಕಾಳು ಮೆಣಸು, ಜೀರಿಗೆ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಕರಿಬೇವು ಇದಿಷ್ಟನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ತಿಳಿ ಸಾರು ಮಾಡಾಕತ್ತೇನೆ ರೀ. ಅಂದ್ರೆ ಮಸಾಲೆ ಮಸ್ತ್ ಆಕೈತೆ ರೀ. ಸೊ ತಿಳಿ ಸಾರು ಅಂದ್ರೆ ಫುಲ್ ನೀರಾಗೇ ಇರ್ತೈತೆ ರೀ. ಅದಕ್ಕೆ ಒಂದು ಸ್ವಲ್ಪ ನಾವು MTR ಸಾಂಬಾರು ಪುಡಿ ಹಾಕಿದ್ರಂತೂ ಸಿಕ್ಕಾಪಟ್ಟೆ ಮಸ್ತ್ ಆಗ್ತೈತೆ ರೀ ಈ ಸಾಂಬಾರಂತೂ. ಈ ರೆಸಿಪಿ ನಾನು ನಿಮ್ಗೆ ಫುಲ್ ಮುಂದಿನ ವೀಡಿಯೋದಾಗ ತೋರಿಸ್ತೀನಿ ರೀ. ಯಾಕಂದ್ರೆ ನೀವು ಕೂಡ ಮನ್ಯಾಗ ಟ್ರೈ ಮಾಡಿ ನೋಡಿರಿ. ಒಂದು 5 ನಿಮಿಷದಾಗಂದ್ರೆ ಈ ಸಾರು ನಾವು ಮಾಡ್ಕೊಬೋದು ರೀ ಅರ್ಜೆಂಟ್ದಾಗಂದ್ರೆ. ಯಾಕಂದರೆ ಒಂದು ಸ್ವಲ್ಪ ನಮ್ಗೆ ಬ್ಯಾಳೆ ಕುದಿಸ್ಕೊಂಡು ಇಟ್ಕೊಂಡ್ರೆ ಅದು ಮಾಡೋದು ತಡ ಆಗಂಗಿಲ್ಲ ರೀ. ಅದ್ರ ಸಂಬಂಧ ಸಿಂಪಲ್ಲಾಗಿ ಒಂದು ನಾನು ಬಂದು ಮತ್ತು ತಿಳಿ ಸಾರು ಮಾಡಿದ್ರಾತಂತಂದು ಈಗ ತಿಳಿ ಸಾರು ಮಾಡಾಕತ್ತೇನೆ ರೀ. ಸೊ ನೋಡಿರಿ ಈಗ ಬ್ಯಾಳೆ ಒಂದು ಸ್ವಲ್ಪ ನನ್ಗೆ ಅನ್ಸಿದ ಮಟ್ಟಿಗೆ ನಾನು ಮಾಡೋವಾಗ ಈಗ ಬ್ಯಾಳೆ ಒಂದು ಸ್ವಲ್ಪ ಜಾಸ್ತಿ ಆಗಿದ್ವು. ಆಮೇಲೆ ಒಂದು ಸ್ವಲ್ಪ ಜಾಸ್ತಿನೂ ಕುದಿಬೇಕಿತ್ತು ರೀ ಬ್ಯಾಳೆ. ಒಂದು ಸ್ವಲ್ಪ ಕುದಿದೆ ಇಲ್ಲರಿ ಇರಲಿ ಅಂತಂದು ಮತ್ತು ಅರ್ಜೆಂಟ್ನಾಗ ಮತ್ತು ಊಟಕ್ಕೆ ಬೇಕಲ್ರಿ, ಅದ್ರ ಸಂಬಂಧ ಮತ್ತು ಜಾಸ್ತಿನ ಕುದಿಸಿದ್ರಾತು ಸಾರು ಅಂತಂದು ನಾನೀಗ ನೋಡಿರಿ ಒಂದು ಸೈಡ್ನಾಗ ಒಂದು ಸ್ವಲ್ಪ ಅವು ಬ್ಯಾಳೆ ಜಾಸ್ತಿ ಆಗಿದ್ವು ತೆಗ್ಯಾಕತ್ತಿದ್ದೆ. ಯಾಕಂದ್ರೆ ಅದು ಸ್ವಲ್ಪ ಜಾಸ್ತಿ ಅಂದ್ರೆ ಅವು ತಿಳಿ ಸಾರು ಮಾಡೋಕೆ ಹೋಗಿ ಅದು ಏನೋ ಸಾರು ಆಗ್ಬಿಟ್ಟೈತೆ ರೀ. ಅದ್ರ ಸಂಬಂಧ ಮತ್ತು ಅದು ಬ್ಯಾಳೆನ ತೆಗೆದುಬಿಟ್ಟೆ ನಾನು ಜಾಸ್ತಿ ಆಗಿದ್ದು ತೆಗೆದು ಈಗ ನೋಡಿರಿ ರೊಟ್ಟಿ ಮಾಡಕ್ಕಂತಂದು ನಿಂತೇನೆ ರೀ. ಸೊ ಮತ್ತು ಚೌಳಿಕಾಯಿ ಪಲ್ಯ ಮಾಡೇನಿ, ಅದನ್ನೆಲ್ಲ ಮಾಡೇನಿ, ಮತ್ತು ರೊಟ್ಟಿ ಬೇಕಲ್ರಿ, ಅದು ಬಿಸಿ ರೊಟ್ಟಿ ಮಾಡೋಕೆ ನಿಂತ್ಕೊಂಡೆ ರೀ. ಮಾಡೋವಾಗ ನಮ್ಮ ಅಪ್ಪಗೂ ಒಂದು ಸ್ವಲ್ಪ ಬಿಸಿ ರೊಟ್ಟಿನ ಮಾಡಿಕೊಟ್ಟೆ ರೀ. ಅವರು ಕೂಡ ಊಟ ಮಾಡಾಕತ್ತಾರೆ ರೀ. ಸೊ ನೋಡಿರಿ ಫ್ರೆಂಡ್ಸ, ಇವತ್ತಿಂದು ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ.